ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಿನ್ನೆ ಮಿನಿ ಲಾಗ್ ಆಗಿತ್ತು. ಸೊ ಬೆಳಗ್ಗೆ ಬೇಗ ಎದ್ಬಿಟ್ಟು ದೇವ್ರ ನಮಸ್ಕಾರ ಹಾಕ್ಬಿಟ್ಟು ಬಂದು ಹಾಲು ಕಾಯಕ್ಕೆ ಇಕ್ಕಿದೆ. ಸೊ ಹಾಲು ಕಾಯಿಸ್ತಾ ಇದ್ದೆ, ಇನ್ನೂ ಮಕ್ಳು ಮಲಗ್ತಾ ಇದ್ರು. ಸಾಂಬಾರು ಕಾಯಿಸ್ಕೊಂಡು ಈ ಕಡೆ ವಾಂಗಿಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸೊ ವಾಂಗಿಬಾತ್ ರೆಸಿಪಿ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ಫುಲ್ ಲೆಂತಿ ಇದೆ. ಸೊ ನಾನು ಅದನ್ನೇನು ಶೂಟ್ ಮಾಡ್ಕೊಂಡಿಲ್ಲ. ಸೊ ವಾಂಗಿಬಾತ್ಗೆ ಏನು ಬೇಕು ಅದು ರೆಡಿ ಮಾಡಿಕೊಂಡು ಹಸ್ಬೆಂಡ್ಗೆ ಕಾಫಿ ಕೊಟ್ಟು, ಸೊ ನಾನು ಹಾಗೆ ಕಾಫಿ ಕೊಡದೆ ವಾಂಗಿಬಾತ್ಗೆ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡು ಕಟ್ ಮಾಡಿಕೊಂಡು ಆ ಕಡೆ ವಿಜಿಲ್ಗೆ ಇಕ್ಕಿದೆ. ಮತ್ತು ಮೊಸರು ಬಜ್ಜಿ ಮಾಡೋಣ ಅಂತ ಈ ಕಡೆ ಮೊಸರು ಬಜ್ಜಿ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗನಿಗೆ ತುಂಬ ಇಷ್ಟ ಮೊಸರು ಬಜ್ಜಿಗೆ ವಾಂಗಿಬಾತು. ಸೊ ಅದಕ್ಕೆ ಮೊಸರು ಬಜ್ಜಿ ಮಾಡಿ ವಾಂಗಿಬಾತ್ ಮಾಡ್ತಾಯಿದ್ದೆ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಆಚೆ ಬಂದು ಎಲ್ಲ ಕೆಲಸ ಮುಗಿಸಿದೆ. ತಿರ್ಗಾ ಮಗನಿಗೆ ರೆಡಿ ಮಾಡಿಬಿಟ್ಟು ಅವನಿಗೆ ಬಾಕ್ಸ್ಗೆ ಪ್ರಿಪೇರ್ ಮಾಡ್ತಾಯಿದ್ದೆ. ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸು ಬನಾನಾ ಚಿಪ್ಸ್ ಆ್ಯಂಡ್ ಮೊಸರು ಬಜ್ಜಿ ಹಾಕಿ ವಾಂಗಿಬಾತ್ ಹಾಕಿ ಬ್ಯಾಗ್ ಪ್ಯಾಕ್ ಮಾಡಿಬಿಟ್ಟು ಅವ್ನು ಬಿಟ್ಟು ಬಂದೆ. ಬಂದಮೇಲೆ ಸೊ ನನ್ನ ಚಿಕ್ಕ ಮಗ ಎದ್ದುಬಿಟ್ಟೆ. ಅಷ್ಟರಲ್ಲಿ ಅವ್ನು ಅಳ್ತಾ ಇದ್ದ. ಅವ್ನಿಗೆ ರೆಡಿ ಮಾಡಿಕೊಂಡು ನಾವು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ಬಿದ್ರಳ್ಳಿಗೆ ಹೋಗಿದ್ದ ಕೆಲಸ ಆಗಲೇ ಇಲ್ಲ, ತುಂಬ ಲೇಟ್ ಆಗೋಯಿತು ಬರೋಷ್ಟರಲ್ಲಿ ಈವ್ನಿಂಗು. ಸೊ ಬರ್ತಾ ಹಾಗೆ ಫಿಶ್ ಮಸಾಲೆಗೆ ಏನೇನು ಬೇಕೆಲ್ಲ ತೊಗೊಂಡು ಬಂದು ಅವರೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಸೊ ಡಿನ್ನರ್ಗೆ ಚಿಕನ್ ಸಾಂಬಾರು ಇತ್ತು, ಮುದ್ದೆ ಮಾಡಿದೆ, ನಾನು ವಾಂಗಿಬಾತೆ ತಿಂದೆ. ಸೊ ನೆನ್ನೆ ಇದು ಮಿನಿ ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೀನ್ ನೆಕ್ಸ್ಟ್ ಮಿನಿ ಲಾಗ್.